ಮೈಸೂರಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ಇಸ್ಪೀಟ್ ದಂಧೆ. ರಾಜ್ಯದ ಮೂಲೆ ಮೂಲೆಗಳಿಂದ ಮೈಸೂರಿಗೆ ಬಂದು ಜೂಜಾಟವನ್ನ ಆಡ್ತಾ ಇದ್ದಾರೆ. ಲಕ್ಷ ಲಕ್ಷ ಹಣ ಹಾಕಿ ಜೂಜಾಡ್ತಾ ಇದ್ದಾರೆ ರೌಡಿ ಶೀಟರ್ಗಳು. ಜೂಜಾಟದಲ್ಲಿ ಒಂದು ದಿನಕ್ಕೆ 2 ರಿಂದ 3 ಕೋಟಿ ರೂಪಾಯಿ ವ್ಯವಹಾರ ಆಗುತ್ತೆ. ಹಾಡ ಹಗಲೇ ಮೈಸೂರು ತೋಟದ ಹೊರವಲಯದಲ್ಲಿ ಜೂಜಾಟವನ್ನ ಶುರು ಮಾಡಿಕೊಂಡಿದ್ದಾರೆ. ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೂಜಾಡುವ ದೃಶ್ಯ ಲಭ್ಯ ಆಗಿರೋದು. ಡ್ರಗ್ಸ್ ಬಳಿಕ ಮೈಸೂರಿಗೆ ಜೂಜಾಟದ ಕಳಂಕ ಅಂಟಿಕೊಂಡಿದೆ. ಇಸ್ಪೀಟ್ ದಂಧೆ ನಡೆಸ್ತಾ ಇರುವ ರೌಡಿ ಶೀಟರ್ ಮುಜ್ಜು, ಜೈರಾಮ್ ಜೊತೆಗೆ ರಮೇಶ್ ಈ ಹಿಂದೆ ಟಿ ನರಸೀಪುರದ ತ್ರಿವೇಣಿ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಸ್ಪೀಟ್ ದಂಧೆ ನಡೆಸ್ತಾ ಇದ್ರು ಇವರೆಲ್ಲ. ಈಗ ಮೈಸೂರಿನ ಹೊರವಲಯದಲ್ಲಿ ಅಂದ್ರೆ ತೋಟದ ಹೊರವಲಯದಲ್ಲಿ ಹಾಡಾಗಲೇ ಜೂಜಾಟ ಆಡಿಸ್ತಾ ಇದ್ದಾರೆ. ನೋಡಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇವತ್ತು ಈ ದಂಧೆ ನಡೀತಾ ಇದೆ. ಅಲ್ಲಿ ನೋಡಿ ದುಡ್ಡು ಅಲ್ಲಿ ಯಾವ ರೀತಿಯಾಗಿ ಚೆಲ್ಲಿದ್ದಾರೆ ನೋಡಿ. ಅಲ್ಲಿ ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೂಜಾಡುವ ದೃಶ್ಯ ಸೆರೆಯಾಗಿದೆ. ಡ್ರಗ್ಸ್ ಬಳಿಕ ಮೈಸೂರಿಗೆ ಜೂಜಾಟದ ಕಳಂಕ ಅಂಟ್ಕೊಂಡಿರೋದೀಗ. ರೌಡಿ ಶೀಟರ್ಗಳು ಎಲ್ಲ ಈ ಇಸ್ಪೀಟ್ ಆಡಿಸ್ತಾ ಇರೋದು ರೌಡಿ ಶೀಟರ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ರೌಡಿ ಶೀಟರ್ ಮುಜ್ಜು, ಜೈರಾಮ್, ರಮೇಶ್ ಈ ಹಿಂದೆ ಟಿ ನರಸೀಪುರದ ತ್ರಿವೇಣಿ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಸ್ಪೀಟ್ ದಂಧೆಯನ್ನ ನಡೆಸ್ತಾ ಇದ್ರು ಇವರೆಲ್ಲ ಅಂತ ಹೇಳಿ.